ನಮ್ಮ ಕರ್ನಾಟಕ ಒಳಗೆ MBBS ಅದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ದಾಗ ಸೀಟ್ ತಗೋಬೇಕಂದ್ರೆ ನಿಮ್ಮ ಮಾರ್ಕ್ಸ್ ಎಷ್ಟು ಇರಬೇಕು ಮತ್ತು 2026 ಒಳಗೆ ಎಷ್ಟು ಮಾರ್ಕ್ಸ್ ತಗೋಬೇಕು ಅನ್ನೋದು ಬಹಳಷ್ಟು ಡೌಟ್ ಇರ್ತೈತಿ. ಅದಕ್ಕೋಸ್ಕರನ ಈ ವಿಡಿಯೋ ಒಳಗೆ 2024 ಮತ್ತು 2025 ಮತ್ತು 2026ಗೆ ಎಷ್ಟು ಕಟ್ ಆಫ್ ಹೋಗ್ಬೋದು ಅನ್ನೋದು ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡತ್ತೀನಿ. ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ ಏನೈತಿ ನೀಟ್ ಎಕ್ಸಾಮ್ಗೆ ಏನೈತಲ್ಲ ಬಹಳಷ್ಟು ಬ್ಯುಸಿ ಆಗಿರ್ತಾರೆ ಮತ್ತು ಒಂದು ಕಾಮನ್ ಕ್ವಶನ್ ಬರ್ತೈತಿ, ಈ ವರ್ಷ ನೀಟ್ ಕಟ್ ಆಫ್ ಎಷ್ಟು ಹೋಗ್ಬೋದು, ನಾವು ಏನೈತಲ್ಲ ಎಷ್ಟು ಮಾರ್ಕ್ಸನ್ನು ತಗೋಬೇಕು ಅನ್ನೋದು ಬಹಳಷ್ಟು ಪೇರೆಂಟ್ಸ್ ಮೈಂಡ್ದಾಗ ಮತ್ತು ಸ್ಟೂಡೆಂಟ್ ಮೈಂಡ್ದಾಗ ಕಾಮನ್ ಕ್ವಶನ್ ಇರ್ತೈತಿ. ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ ಏನೈತಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿರ್ತಾರೆ 650 ತಗೋಬೇಕು 600 ತಗೋಬೇಕು ಅಂತೇಳಿ. ನಮ್ಮ ಕರ್ನಾಟಕ ಒಳಗೆ ಎಷ್ಟು ಮಾರ್ಗಸಿಗೆ ತೊಗೊಂಡ್ರೆ ಟಾಪ್ ಕಾಲೇಜ್ ಸಿಗ್ತೈತೆ ಅನ್ನೋದು ಒಂದು ಸ್ವಲ್ಪ ಜನ, ಅದಕ್ಕಾಗಿನ ಈ ವಿಡಿಯೋ ಒಳಗೆ ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಬೆಂಗಳೂರು, ಈ ಕಾಲೇಜ್ ಏನೈತಲ್ಲ ಡೀಮ್ಡ್ ಕಾಲೇಜ್ ಐತಿ, ಪ್ರೈವೇಟ್ ಯೂನಿವರ್ಸಿಟಿ ಐತಿ. ಈ ಕಾಲೇಜ್ದು ಏನೈತಲ್ಲ ಕಟ್ ಆಫ್ ಎಕ್ಸ್ಪ್ಲೇನ್ ಮಾಡ್ತಾನೆ, ಈ ಕಾಲೇಜ್ದು ಎಷ್ಟು ಕಟ್ ಆಫ್ ಹೋಗ್ಬೋದು ಮತ್ತು ಈ ಕಾಲೇಜ್ದಾಗ ಎಷ್ಟು ಫೀಸ್ ಐತೆ ಅನ್ನೋದು ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಈ ವಿಡಿಯೋನ ಕೊನೆ ಮಟ್ಟ ನೋಡ್ರಿ. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿಯಾದಂಥ ಕಟ್ ಆಫ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿರ್ತಾನೆ. ನೆಕ್ಸ್ಟ್ ನೋಡೋದಾದ್ರೆ ಕಟ್ ಆಫ್ ಅನ್ನೋದು ಎದ್ರ ಮೇಲೆ ಡಿಸೈಡ್ ಆಗ್ತೈತೆ ಅನ್ನೋದು ಬಹಳಷ್ಟು ಜನರಿಗೆ ಏನೈತಲ್ಲ ಒಂದು ಡೌಟ್ ಇರ್ತೈತಿ. ಪ್ರತಿ ವರ್ಷ ಏನೈತಲ್ಲ ಕ್ವಶನ್ ಪೇಪರ್ ಅಂತೂ ಬಹಳಷ್ಟು ವೇರಿಯೇಷನ್ ಆಗೇ ಆಗ್ತೈತಿ. 2025 ಒಳಗೆ ಕ್ವಶನ್ ಪೇಪರ್ ಟಫ್ ಇತ್ತು ಮತ್ತು 2024 ಒಳಗೆ ಕ್ವಶನ್ ಪೇಪರ್ ಈಸಿ ಇತ್ತು ಮತ್ತು 2023 ಒಳಗೆ ಏನೈತಲ್ಲ ಮಾಡ್ರೇಟ್ ಇತ್ತು. ನೆಕ್ಸ್ಟ್ ಏನಂದ್ರೆ ನಮ್ಮ ಕರ್ನಾಟಕ ಒಳಗೆ MBBS ಸೀಟ್ ಎಷ್ಟು ಅದಾವ ಅನ್ನೋದು ಬಹಳಷ್ಟು ಜನರಿಗೆ ಏನೈತಲ್ಲ ಡೌಟ್ ಇರ್ತೈತಿ. ಲಾಸ್ಟ್ ಇಯರ್ 2025 ಒಳಗೆ KE ಏನು ಕೌನ್ಸಿಲಿಂಗ್ ನಡೆಸ್ತೈತಲ್ಲ ಅದ್ರೊಳಗೆ 10,559 ಸೀಟ್ ಏನೈತಲ್ಲ ನಮ್ಮ KE ಕೌನ್ಸಿಲಿಂಗ್ ನಡೆಸ್ತೈತಿ 2025ರಾಗ. ಮತ್ತು 2024 ಎಷ್ಟು ಸೀಟ್ ಇದ್ದು ಅಂದ್ರೆ 9,282 ಇದ್ದು. ಟೋಟಲ್ ಆಗಿ ಲಾಸ್ಟ್ ಇಯರು 1,277 ಸೀಟ್ ಏನೈತಲ್ಲ ಇನ್ಕ್ರೀಸ್ ಆಗೈತಿ. ಆದರೂ ಕೂಡ ಕಟ್ ಆಫ್ ಏನೈತಲ್ಲ ಒಂದು ಸ್ವಲ್ಪ ವೇರಿಯೇಷನ್ ಆಗೇ ಇಲ್ಲ. ನಮ್ಮ ಕರ್ನಾಟಕ ಒಳಗೆ ಜಾಸ್ತಿ ಕಾಂಪಿಟೇಷನ್ ಐತಿ, ಅದಕ್ಕೋಸ್ಕರನ ಒಂದೊಂದು ಮಾರ್ಕ್ಸು ಇಂಪಾರ್ಟೆಂಟ್ ಐತಿ. ನೆಕ್ಸ್ಟ್ ನೋಡೋದಾದ್ರೆ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಇದೇನೈತಲ್ಲ ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಿ ನೋಡ್ಬೋದು ನೀವು ಲಾಸ್ಟ್ ಇಯರ್ 2025 ಒಳಗೆ 500 ಮಾರ್ಕ್ಸಿಗೆ ಏನೈತಿ ಎಷ್ಟು ರ್ಯಾಂಕಿಂಗ್ ಇತ್ತಂದ್ರೆ 52,000 ರ್ಯಾಂಕಿಂಗ್ ಇತ್ತು. ಅದ ನೀವು 2024 ಒಳಗೆ ನೋಡೋದಾದ್ರೆ 2 ಲಕ್ಷ ರ್ಯಾಂಕಿಂಗ್ ಇತ್ತು. ಅದ ನೀವು 2023 ಒಳಗೆ ನೋಡೋದಾದ್ರೆ 1,08,000 ರ್ಯಾಂಕಿಂಗ್ ಇತ್ತು. ಇದೇನೈತಲ್ಲ ಪ್ರತಿ ವರ್ಷ ಏನೈತಲ್ಲ ಮಾರ್ಕ್ಸ್ ಚೇಂಜಸ್ ಹಾಕೋತ ಹೋಗ್ತತಿ. ನಿಮ್ಮ ಮಾರ್ಕ್ಸ್ ಎಲ್ಲರೇ 2024 ಒಳಗೆ 550 ಅಥವಾ 560 ತನ ಮಿಡ್ ರೇಂಜ್ ಒಳಗಿದ್ರೆ ಒಂದು ಸ್ವಲ್ಪ ಯಾಕೆ ಫುಲ್ ಸೇಫರ್ ಝೋನ್ ಅಂತನ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಈ ಇದೇನೈತಲ್ಲ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಆಗಿರ್ತೈತಿ. ನೆಕ್ಸ್ಟ್ ಏನಂದ್ರೆ ನೆಕ್ಸ್ಟ್ ನೋಡೋದಾದ್ರೆ ಕಟ್ ಆಫ್ ನೋಡೋನು. ಓಕೆ, ಇಲ್ಲಿ ನೋಡ್ಬೋದು ನೀವು ಅದರ್ ಸೀಟಿಗೆ ಏನೈತಲ್ಲ 10 ಲಕ್ಷ ರ್ಯಾಂಕಿಗೂ ಕೂಡ ಸೀಟ್ ಅಲೌಟ್ಮೆಂಟ್ ಆಗೈತಿ. ಅದು ಫೀಸ್ ಏನೈತಿ 45 ಲಕ್ಷ ಫೀಸ್ ಇರ್ತೈತಿ. ನಿಮ್ಮ ರ್ಯಾಂಕ್ ಕಡಿಮೆ ಬಂದಿರೋನು ಸೀಟ್ ಸಿಗ್ತೈತಿ, ಆದ್ರೆ ಏನೈತಿ ಫೀಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟು ಓಪನ್ ಸೀಟಿಗೆ ಕಟ್ ಆಫ್ ಎಷ್ಟೈತೆ ಅಂದ್ರೆ 3,48,000 ಐತಿ. ಮತ್ತು ಇದ್ರ ಫೀಸನ್ನು ಜಾಸ್ತಿ ಇರ್ತೈತಿ. ಮತ್ತು GMPH ಇದ್ರ ಫೀಸ್ ಏನೈತಲ್ಲ ಕೆಲವೊಂದಿಷ್ಟು ಕಾಲೇಜ್ ಒಳಗೆ 12 ಲಕ್ಷದ್ದು ಸೀಟ್ ಅದಾವು. ಮತ್ತು ಈ ಕಾಲೇಜ್ದಾಗ ಏನೈತಿ 22 ಲಕ್ಷದ್ದು ಐತಿ, 22 ಲಕ್ಷದ ಸೀಟ್ ಐತಿ. ಮತ್ತು GMPನೂ 4,32,000 ರ್ಯಾಂಕಿಂಗ್ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ನೆಕ್ಸ್ಟ್ ಯಾವುದಂದ್ರೆ PHM ಅಂತೂ 6,90,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಇದ್ರ ಫೀಸು 1,82,000 ಫೀಸ್ ಇರ್ತೈತಿ.
ನೆಕ್ಸ್ಟ್ ಎಸ್ ಸಿ ಕ್ಯಾಟಗರಿ 2025 ಒಳಗಿಂದ ಇದು ಕಟ್ ಆಫು. 2025 ಒಳಗೆ ಎಸ್ ಸಿ ಕ್ಯಾಟಗರಿಗೆ 2,10,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಎಷ್ಟು ಅಂದ್ರೆ 2,10,000 ಅಂದ್ರೆ ಲಾಸ್ಟ್ ಇಯರ್ 2025 ಒಳಗೆ 400 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಅದ ನೀವು 2024 ಒಳಗೆ ನೋಡ್ಬೇಕಂದ್ರೆ ಎಸ್ ಸಿ ಕ್ಯಾಟಗರಿ ಜನರಲ್ ಮೆರಿಟ್ಗೆ 1,98,000 ಕಟ್ ಆಫ್ ನಿಂತಿತ್ತು. ಎಸ್ ಸಿ ಕ್ಯಾಟಗರಿ ಜನರಲ್ ಮೆರಿಟಿಗೆ ಹೈದರಾಬಾದ್ ಕರ್ನಾಟಕ ಏನೈತಿ 2,18,000 ನಿಂತೈತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 396 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವರ್ಷ 2024 ಒಳಗೆ ಎಷ್ಟು ಕಟ್ ಆಫ್ ಇತ್ತಂದ್ರೆ ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ 2,16,000 ಏನೈತಲ್ಲ ಕಟ್ ಆಫ್ ಇತ್ತು. 2,16,000 ಕನ್ನಡ ಮೀಡಿಯಮ್ ಏನೈತಿ 2,32,000 ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದ ನೀವು 2024 ಒಳಗೆ ನೋಡೋದಾದ್ರೆ 2,47,000 ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಎಷ್ಟು 2,47,000 ಇಲ್ಲೇ ನೋಡ್ಬೋದು ನೀವು. ಎಷ್ಟು ಕರ್ನಾಟಕ ಒಳಗೆ ಆಲ್ಮೋಸ್ಟ್ ಆಲ್ 1,200 ಸೀಟ್ ಇನ್ಕ್ರೀಸ್ ಆದರೂ ಕೂಡ ಕಟ್ ಆಫ್ ಏನೈತಲ್ಲ ಹೆಂಗೆ ವೇರಿಯೇಷನ್ ಆಗೈತೆ ಅನ್ನೋದು. ನೆಕ್ಸ್ಟು ರೂರಲ್ ಕಟ್ ಆಫ್ ನೋಡೋದಾದ್ರೆ 2,22,000 ಕಟ್ ಆಫ್ ಐತಿ. ಎಷ್ಟಂದ್ರೆ 2,22,000 ಐತಿ. ಇದ್ರದ್ದು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಕಟ್ ಆಫ್ ನಿಂತಿತ್ತು ಅಂದ್ರೆ 2,32,000 ಅಂದ್ರೆ 394 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಈ ವರ್ಷನೂ ಕೂಡ ಹೆಚ್ಚು ಕಡಿಮೆ ನಿಮ್ಮ ರ್ಯಾಂಕಿಂಗ್ ಎಲ್ಲರೇ 2,15,000ದಿಂದ 2,30,000 ತನಕ ಇತ್ತಂದ್ರೂ ಸೀಟ್ ಸಿಗುವಂಥ ಚಾನ್ಸಸ್ ಐತಿ. ಇದರ ಮಾರ್ಕ್ಸ್ ನೋಡೋದಾದ್ರೆ 2,23,000 ಅಂದ್ರೆ 394 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವರ್ಷನೂ ಒಂದು 450 ತನೂ ಬರ್ಬೋದು ಹೆಚ್ಚು ಕಡಿಮೆ. ಕ್ವಶನ್ ಪೇಪರ್ ಯಾವ ಮಟ್ಟಿಗೆ ಇರ್ತೈತಿ 2024 ಒಳಗಿಂದ ಮತ್ತು 2023 ಒಳಗಿಂದ ಮಿಡ್ ರೇಂಜ್ ಒಳಗಿತ್ತಂದ್ರೆ ಸಿಗೋ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ ಎಸ್ ಟಿ ಕ್ಯಾಟಗರಿ ಜನರಲ್ ಮೆರಿಟ್ ಏನೈತಿ 2,05,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ 2025 ಒಳಗೆ 403 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಅದ ನೀವು 2024 ಒಳಗೆ ನೋಡ್ಬೇಕಂದ್ರೆ 1,70,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಆಲ್ಮೋಸ್ಟ್ ಆಲ್ 30,000 ರ್ಯಾಂಕ್ ಏನೈತಲ್ಲ ವೇರಿಯೇಷನ್ ಆಗೈತಿ. ನೆಕ್ಸ್ಟ್ ನೋಡೋದಾದ್ರೆ ಕನ್ನಡ ಮೀಡಿಯಮ್ 2,69,000 ರ್ಯಾಂಕಿಗೆ ಅಲಾಟ್ಮೆಂಟ್ ಆಗೈತಿ. ಎಷ್ಟಂದ್ರೆ 372 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ರೂರಲ್ ಅದು ಎಷ್ಟಂದ್ರೆ 2,22,000 ರ್ಯಾಂಕಿಗೆ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. 2024 ಒಳಗಿಂದ ನೋಡ್ಬೇಕಂದ್ರೆ ಎಸ್ ಟಿ ಕ್ಯಾಟಗರಿ ರೂರಲ್ಗೆ ಏನೈತಲ್ಲ 2,04,000 ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ ಕ್ಯಾಟಗರಿ 1 ಅದು ಪ್ರೈವೇಟ್ ಕಾಲೇಜ್ದಾಗ ಗೌರ್ಮೆಂಟ್ ಸೀಟ್ ಏನೈತಲ್ಲ ಕಡಿಮೆ ಇರ್ತಾವೆ. ಅದಕ್ಕೋಸ್ಕರನ ಕೆಲವೊಂದಿಷ್ಟು ಸೀಟ್ ಆ್ಯಡ್ ಆಗಿರಂಗಿಲ್ಲ. ಕ್ಯಾಟಗರಿ 1ಗೆ ಏನೈತಲ್ಲ 80,000 ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು 2025 ಒಳಗೆ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 478 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೀವು ಅದ 2024 ಒಳಗೆ ಎಷ್ಟು ಕಟ್ ಆಫ್ ನಿಂತಿತ್ತು ಅಂದ್ರೆ 79,000 ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಆಲ್ಮೋಸ್ಟ್ ಆಲ್ 1,000 ಡಿಫ್ರೆನ್ಸ್ ಆಗೈತಿ. ಈ ವರ್ಷನೂ ಹೇಳಕ್ಕೆ ಬರೋಂಗಿಲ್ಲ. ನೆಕ್ಸ್ಟ್ 2A ಕ್ಯಾಟಗರಿ ಜನರಲ್ ಮೆರಿಟ್ ಏನೈತಿ 85,000 ಏನೈತಲ್ಲ ಕಟ್ ಆಫ್ ನಿಂತೈತಿ 475 ಮಾರ್ಕ್ಸಿಗೆ. ಅದ ನೀವು 2024 ಒಳಗೆ ಎಷ್ಟಿತ್ತಂದ್ರೆ 89,000 ಏನೈತಲ್ಲ ಕಟ್ ಆಫ್ ಇತ್ತು. ಅದು ಸೆಕೆಂಡ್ ರೌಂಡಿಗೆ ನೋಡ್ಬೋದು ನೀವು ಎಷ್ಟು ಕಾಂಪಿಟೇಷನ್ ಜಾಸ್ತಿ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ ಹೈದರಾಬಾದ್ ಕರ್ನಾಟಕದ್ದು 1,00,000 ಕಟ್ ಆಫ್ ನಿಂತೈತಿ. 1,00,000 ಅಂದ್ರೆ ಎಷ್ಟು ಮಾರ್ಕ್ಸ್ ಅಂದ್ರೆ 2025 ಒಳಗೆ 465 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು 2020 ಯಾವಾಗಂದ್ರೆ 2024 ಒಳಗೂ ಹೆಚ್ಚು ಕಡಿಮೆ ಇಷ್ಟ ಐತಿ. ನೆಕ್ಸ್ಟ್ ರೂರಲ್
ರೂರಲ್ದ ಎಷ್ಟು ಕಟ್ ಆಫ್ ನಿಂತೈತೆ ಅಂದ್ರೆ 2A ಕ್ಯಾಟಗರಿ 90,000ಕ್ಕೆ ನಿಂತೈತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 471 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. 2A ಕ್ಯಾಟಗರಿ ರೂರಲ್ದು 2024 ಒಳಗೆ ಎಷ್ಟು ಅಂದ್ರೆ 86,000 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಈ ವರ್ಷನೂ ಹೇಳಕ್ಕೆ ಬರಂಗಿಲ್ಲ. ನೆಕ್ಸ್ಟು 2B ಕ್ಯಾಟಗರಿ ಜನರಲ್ ಮೆರಿಟ್ದು ಏನೈತಿ 73,000ಕ್ಕೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಎಷ್ಟು ಮಾರ್ಕ್ಸಿಗೆ ಅಂದ್ರೆ 483 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. 2B ಕ್ಯಾಟಗರಿದು ಇದ್ರದ್ದು 2024 ಒಳಗೆ ಏನೈತಿ 77,000 ರ್ಯಾಂಕಿಗೆ ಏನೈತಲ್ಲ ಸೆಕೆಂಡ್ ರೌಂಡ್ದಾಗ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಇಲ್ಲಿ ನೋಡ್ಬೋದು ಕಟ್ ಆಫ್ ಯಾವ ರೀತಿಯಾಗಿ ಕಮ್ಮಿ ಆಗೋದು ಹೆಚ್ಚಿಗೆ ಆಗೋದು ವೇರಿಯೇಷನ್ ಆಗಿರ್ತೈತೆ ಅಂತ ಹೇಳಿ. ನೆಕ್ಸ್ಟ್ ಯಾವುದಂದ್ರೆ 3B ಕ್ಯಾಟಗರಿದು ಏನೈತಲ್ಲ 64,000 ಕಟ್ ಆಫ್ ನಿಂತೈತಿ. 490 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಇದ್ರದ್ದು 2024 ಒಳಗಿಂದು 3B ಕ್ಯಾಟಗರಿ ಜನರಲ್ ಮೆರಿಟ್ದು ಏನೈತಿ 71,000 ರ್ಯಾಂಕಿಂಗ್ ಏನೈತಲ್ಲ ಕಟ್ ಆಫ್ ನಿಂತೈತಿ. 71,000 ಇಲ್ಲೇ ನೋಡ್ಬೋದು. ನಿಮ್ಮ ರ್ಯಾಂಕಿಂಗ್ ಎಲ್ಲರೇ 65,000ದಿಂದ 75,000 ತನಕ ಇತ್ತಂದ್ರೆ ನೀವೇನೈತಲ್ಲ ಸೇಫರ್ ಝೋನ್ ಅಂತಲೇ ಹೇಳ್ಬೋದು. ನಿಮ್ಮ ಮಾರ್ಕ್ಸ್ ಅಂತೂ 2023 ಒಳಗಿನ್ಕಿಂತ ಜಾಸ್ತಿ ಬರಾಕತ್ತಿತ್ತಂದ್ರೆ ಒಂದು ಸ್ವಲ್ಪ ಓಕೆ 500 ಅಬೋವ್ ಅದು ಇದ್ರೆ ಅಂದ್ರೆ ಆಲ್ಮೋಸ್ಟ್ ಆಲ್ ಸಿಗುವಂಥ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ 3A ಕ್ಯಾಟಗರಿ ಜನರಲ್ ಮೆರಿಟ್ದು 63,000ಕ್ಕೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಎಷ್ಟು ಅಂದ್ರೆ 492 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಅದ ನೀವು 2024 ಒಳಗೆ 3A ಕ್ಯಾಟಗರಿ ಜನರಲ್ ಮೆರಿಟಿಗೆ ಏನೈತಿ 70,000ಕ್ಕೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಇಲ್ಲಿ ನೋಡ್ರೆ ಆಲ್ಮೋಸ್ಟ್ ಆಲ್ ಎಷ್ಟಂದ್ರೆ ಭಾಳ ಕಾಂಪಿಟೇಷನ್ ಆಗೈತಿ ಕರ್ನಾಟಕ ಒಳಗೆ. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತಿ 83,000 ಏನೈತಿ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ನೋಡೋದಾದ್ರೆ ಜನರಲ್ ಮೆರಿಟ್ದು 61,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಎಷ್ಟಂದ್ರೆ 493 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. 82,000 ಏನೈತಿ 2025 ಒಳಗೆ ಹೈದರಾಬಾದ್ ಕರ್ನಾಟಕ ಕಟ್ ಆಫ್ ನಿಂತೈತಿ. ಅದ ನೀವು 2023 ಒಳಗೆ ನೋಡ್ಬೇಕಂದ್ರೆ 65,000 ಏನೈತಲ್ಲ ಕಟ್ ಆಫ್ ನಿಂತಿತ್ತು. 65,000 ಇಲ್ಲಿ ಏನೈತಲ್ಲ ಕಮ್ಮಿ ಆಗೈತಿ, ಕಟ್ ಆಫ್ ಕಮ್ಮಿ ಆಗೈತಿ ಅಂದ್ರೆ ಕಟ್ ಆಫ್ ಜಾಸ್ತಿನ ಆಗೈತಿ. ಅದಕ್ಕೋಸ್ಕರನ ನೆಕ್ಸ್ಟ್ ಯಾವುದಂದ್ರೆ ಕನ್ನಡ ಮೀಡಿಯಮು 1,17,000 ರ್ಯಾಂಕಿಗೆ ಏನೈತಿ ಸೀಟ್ ಸಿಕ್ಕೈತಿ. ಅದ ನೀವು 2024 ಒಳಗೆ 2025 ಒಳಗೆ ಎಷ್ಟು ಮಾರ್ಕ್ಸ್ ಅಂದ್ರೆ 453 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ರೂರಲ್ಗೆ ಎಷ್ಟೈತಿ 80,000 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಇವಾಗಂದ್ರೆ 2025 ಒಳಗೆ ಎಷ್ಟು ಮಾರ್ಕ್ಸ್ ಅಂದ್ರೆ 2025 ಒಳಗೆ 80,000 ಅಂದ್ರೆ 479 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ರೂರಲ್ದು ಎಷ್ಟು ಕಟ್ ಆಫ್ ನಿಂತಿತ್ತಂದ್ರೆ 83,000 ಕಟ್ ಆಫ್ ನಿಂತಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.